ಡಲ್ ಗ್ಲೋಲೆಸ್ ಲೈಫ್ಲೆಸ್ ಫೇಸ್ ಯಾರಿಗೆ ತಾನೇ ಇಷ್ಟ ಆಗ್ತದೆ ಹೇಳಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಒಂದು ಒಳ್ಳೆ ರೆಮಿಡಿ ನೋಡ್ಕೊಂಡು ಬರುವ. ಫಸ್ಟ್ ಸ್ಟೆಪ್ ಅಂದರೆ ಫೇಸ್ ವಾಶ್. ನೀವು ಯಾವ ರೆಗ್ಯುಲರ್ ಫೇಸ್ ವಾಶ್ ಯೂಸ್ ಮಾಡ್ತಿರಲ್ಲ ಅದರಿಂದನೇ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಅಂದ ತಕ್ಷಣ ಸುಮ್ಮನೆ ಮುಖಕ್ಕೆ ನೀರು ಹಾಕ್ಕೊಂಡು ಫೇಸ್ ವಾಶ್ ಹಾಕ್ಕೊಂಡು ಉಜ್ಕೊಂಡು ಬರೋದಲ್ಲ. ನೀಟಾಗಿ 30 ಸೆಕೆಂಡ್ಸಿಂದ 1 ಮಿನಿಟ್ವರೆಗೂ ನೀವು ಪ್ರತಿಯೊಂದು ಸೈಡ್ ನೀವು ನೀಟಾಗಿ ಕ್ಲೀನ್ ಮಾಡಬೇಕು. ಯಾವ ಕಡೆನೂ ಧೂಳು ಗಲೀಜು ಮೇಕಪ್ ಇದು ಯಾವ ರೆಸಿಡ್ಯೂನೂ ಇರಬಾರ್ದು. ಫೇಸ್ ವಾಶ್ ಒಂದು ನಿಮಿಷದವರೆಗೆ ಆದಮೇಲೆ ಫೇಸ್ ತೊಳ್ಕೊಂಡು ಬಂದು ಡ್ರೈ ಮಾಡ್ಕೊಳ್ಳಿ ಒಂದು ಕ್ಲೀನ್ ಟವೆಲ್ ಹೆಲ್ಪಿಂದ. ಟವೆಲ್ ಯಾವಾಗಲೂ ಕ್ಲೀನಾಗಿರಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಸ್ಕಿನ್ ಕೇರಲ್ಲಿ. ನೆಕ್ಸ್ಟ್ ಸ್ಟೆಪ್ ಅಂದರೆ ಕ್ಲೆನ್ಸಿಂಗ್. ಕ್ಲೆನ್ಸಿಂಗಿಗೆ ಬೆಸ್ಟ್ ಆಪ್ಷನ್ ಹೇಳಿದರೆ ರಾ ಮಿಲ್ಕ್. ಇದನ್ನು ನಾನಿಲ್ಲಿ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ತಗೊಂಡಿದ್ದೇನೆ. ಒಂದು ಕಾಟನ್ ಪ್ಯಾಡ್ ಹೆಲ್ಪಿಂದ ಇದನ್ನು ಫುಲ್ ಫೇಸ್ಗೆ ನಾವೇ ಅಪ್ಲೈ ಮಾಡುವ. ಈ ರಾ ಮಿಲ್ಕ್ ಏನು ಮಾಡ್ತದೆ ಹೇಳಿದರೆ ಒಂದು ಕ್ಲೆನ್ಸರಾಗೆ ವರ್ಕ್ ಆಗ್ತದೆ. ಕ್ಲೆನ್ಸಿಂಗ್ ಮಿಲ್ಕ್ ಏನು ನೀವು ಅಂಗಡಿದು ಯೂಸ್ ಮಾಡ್ತಿರಲ್ಲ ಅದರ ಬದಲಿಗೆ ಇದನ್ನು ಯೂಸ್ ಮಾಡಿ ಹೈಡ್ರೇಟ್ ಮಾಡ್ತದೆ, ಜೆಂಟಲಾಗಿ ಎಕ್ಸ್ಫೋಲಿಯೇಟ್ ಮಾಡ್ತದೆ. ಯಾಕಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಉಂಟು. ಇದರ ರೆಗ್ಯುಲರ್ ಯೂಸಿಂದ ಟ್ಯಾನಿಂಗ್ ರೆಡ್ಯೂಸ್ ಆಗ್ತದೆ ಮತ್ತು ಸ್ಕಿನ್ ಬ್ರೈಟನ್ ಆಗ್ತದೆ. ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಸಹ ಉಂಟು ಇದರಲ್ಲಿ. ಇದನ್ನು ನೀಟಾಗಿ 1 ನಿಮಿಷ ಮಸಾಜ್ ಮಾಡ್ಕೋಬೇಕು ಇದೇ ಕಾಟನ್ ಪ್ಯಾಡ್ ಹೆಲ್ಪಿಂದ. ಒಂದು ಸತಿ ಫುಲ್ ಅಪ್ಲಿಕೇಶನ್ ಆದಮೇಲೆ ಇದನ್ನು ಒಂದು 2ರಿಂದ 3 ನಿಮಿಷವರೆಗೂ ನೀವು ಹೀಗೇ ಫೇಸಲ್ಲಿ ಬಿಟ್ಟು ಮತ್ತು ಪ್ಲೇನ್ ವಾಟರಿಂದ ಫೇಸ್ ವಾಶ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಏನು ಮಾಡುವ, ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋ ಮುಂಚೆ ನಾನು ಸ್ಕ್ರಬ್ ಪ್ರಿಪೇರ್ ಮಾಡ್ತಾಯಿದ್ದೆ. ಯಾಕೆಂದರೆ ಸ್ಟೀಮ್ ಆದ ತಕ್ಷಣ ನಾವು ಸ್ಕ್ರಬ್ ಅಪ್ಲೈ ಮಾಡಬೇಕು. ಇಲ್ಲಿ ಪೊಟ್ಯಾಟೊ ಜ್ಯೂಸ್ಗೆ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಬೇಕಾದಷ್ಟು ಪೊಟ್ಯಾಟೊ ಜ್ಯೂಸ್ ನೀವು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ ಹೇಳಿದರೆ ಸ್ಟೀಮಿಂಗ್. ಎಲ್ಲರ ಹತ್ರನೂ ಸ್ಟೀಮರ್ ಇರೋದಿಲ್ಲಲ್ಲ, ನನ್ನ ಹತ್ರನೂ ಇಲ್ಲ. ನಾನು ಬಿಸಿನೀರನ್ನು ಒಂದು ತೋಪಲ್ಲಿ ಹಾಕ್ಕೊಂಡು ಅದರಿಂದ ಸ್ಟೀಮ್ ತಗೊಳ್ತಾ ಇದ್ದೇನೆ. ಇದು ಪ್ಲೇನ್ ವಾಟರ್, ಇದರಲ್ಲಿ ಬೇರೇನೂ ಇಲ್ಲ. ಸ್ಟೀಮ್ ಏನು ಮಾಡ್ತದೆ ಹೇಳಿದರೆ ಡೀಪ್ಲಿ ಕ್ಲೆನ್ಸ್ ಮಾಡ್ತದೆ ಮತ್ತು ಏನು ಗಲೀಜುಂಟು ಅದೆಲ್ಲ ನಮ್ಮ ಪೋರಿಂದ ಆಚೆ ಬರೋದಕ್ಕೆ ಇದು ಹೆಲ್ಪ್ ಮಾಡ್ತದೆ. ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡ್ತದೆ ಮತ್ತು ಒಳ್ಳೆ ಹೈಡ್ರೇಟ್ ಮಾಡ್ತದೆ. ನೆಕ್ಸ್ಟ್ ಪ್ರಾಡಕ್ಟ್ ನಾವೇನು ಅಪ್ಲೈ ಮಾಡ್ತೀವಲ್ಲ ಅದು ಬೆಟರಾಗಿ ಅಬ್ಸಾರ್ಬ್ ಆಗ್ತದೆ. ಈಗ ಈ ಸ್ಟೀಮ್ ಒಂದು 2ರಿಂದ 5 ನಿಮಿಷ ನೀವು ತಗೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂದರೆ ಸ್ಕ್ರಬ್. ನಾನು ಆಲ್ರೆಡಿ ಹೇಳಿದೆ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಇಲ್ಲಿ ತುಂಬ ಗ್ಯಾಪ್ ಕೊಡಲಿಕ್ಕಿಲ್ಲ, ಯಾಕಂದರೆ ಏನು ಆ ಸ್ಟೀಮ್ ಇದು ಬಿಸಿ ಇರ್ತದಲ್ಲ ಮುಖದಲ್ಲಿ ಅದಿರೋ ಆಗಲಿ ನೀವು ಸ್ಕ್ರಬ್ನ ಅಪ್ಲೈ ಮಾಡಬೇಕು. ನಾನು ಹೇಳಿದ್ದು ಸ್ಕ್ರಬ್ ನೀವು ಇಲ್ಲಿ ಫುಲ್ ಫೇಸ್ಗೆ ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಆದಮೇಲೆ ಇದನ್ನು ಜೆಂಟಲಾಗಿ ಮಸಾಜ್ ಮಾಡಬೇಕು. ಮಸಾಜಿಂಗ್ ಹೇಳಿದರೆ ವಿಗ್ಗರಸ್ ಆಗಿ ಉಜ್ಜೋದಲ್ಲ, ಏನು ಪಾತ್ರೆ ತೊಳೆಯೋದಲ್ಲ ನಿಮ್ಮ ಮುಖನ. ಎಲ್ಲ ಗಲೀಜು ಹೋಗ್ತದೆ, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಹೋಗ್ತದೆ ಅಂತ ದಯವಿಟ್ಟು ಆ ತಪ್ಪು ಮಾಡಬೇಡಿ. ಇದರಿಂದ ನಿಮ್ಮ ಸ್ಕಿನ್ ಇನ್ನೂ ಸೆನ್ಸಿಟಿವ್ ಆಗ್ತದೆ, ಸ್ಕಿನ್ ಡ್ಯಾಮೇಜ್ ಆಗ್ತದೆ. ಜೆಂಟಲಾಗಿ ಮಸಾಜ್ ಮಾಡ್ಕೊಳ್ಳಿ. ರೈಸಲ್ಲಿ ಏನಿರ್ತದೆ ಅದು ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಆಗ್ತದೆ, ಸ್ಕಿನ್ನ ರಿಮೂವ್ ಮಾಡ್ತದೆ. ಯಾಕಂದರೆ ಸ್ವಲ್ಪ ಅದು ಗ್ರೀನಿ ಇರ್ತದಲ್ಲ ಟೆಕ್ಸ್ಚರ್, ಮತ್ತು ನಮ್ಮ ಕಾಂಪ್ಲೆಕ್ಷನ್ನ ಬ್ರೈಟನ್ ಮಾಡ್ತದೆ, ಪೋಸ್ ಟೈಟ್ ಆಗೋ ಥರ ಮಾಡ್ತದೆ ಮತ್ತು ಆಯಿಲಿನೆಸ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡ್ತದೆ. ಒಂದು ಒಳ್ಳೆ ಈವನ್ ಸ್ಮೂತ್ ಸ್ಕಿನ್ ಕೊಡ್ತದೆ. ಯಾಕೆ ಹೇಳಿದರೆ ಆ ಎಕ್ಸ್ಫೋಲಿಯೇಷನಿಂದ. ಪೊಟ್ಯಾಟೊ ಜ್ಯೂಸ್ ಏನು ಮಾಡ್ತದೆ ಅಂದರೆ ಆಲೂಗಡ್ಡೆ ಜ್ಯೂಸ್ ನಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸ್ ಮಾಡ್ತದೆ, ನರಿಷ್ ಮಾಡ್ತದೆ, ಸ್ಕಿನ್ನ ಸೂತ್ ಮಾಡ್ತದೆ. ಏನೇ ರೆಡ್ನೆಸ್ ಇದ್ದರೆ ಅಥವಾ ಇರಿಟೇಷನ್ಸ್ ಇದ್ದರೆ ಪಫಿನೆಸ್ ಇದ್ದರೆ ಅದನ್ನೆಲ್ಲ ರಿಡ್ಯೂಸ್ ಮಾಡ್ತದೆ. ಇದರ ಎರಡರದ್ದು ಮಿಕ್ಸ್ ಉಂಟಲ್ಲ ಇದು ಡಾರ್ಕ್ ಸ್ಪಾಟ್ಸ್ನ ಮತ್ತು ಬ್ಲೆಮಿಷಸ್ನ ಹೈಪೋಪಿಗ್ಮೆಂಟೇಷನ್ನ ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಇದ್ರ ಜೊತೆಗೆ ಲಿಪ್ಗೂ ನೀವು ಸ್ಕ್ರಬ್ ಮಾಡ್ಕೋಬೋದು. ಒಂದು ಸತಿ 2 ನಿಮಿಷ ಸ್ಕ್ರಬ್ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಮತ್ತೆ ಟವೆಲಿಂದ ಫೇಸ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ಈ ಸ್ಟೆಪ್ ಆದಮೇಲೆ ನಿಮಗೆ ಇನ್ಸ್ಟೆಂಟಾಗಿ ಮುಖದಲ್ಲಿ ಗ್ಲೋ ಕಾಣ್ತದೆ. ನಿಮ್ಮ ಏನು ಬ್ಲ್ಯಾಕ್ ಹೆಡ್ ಇತ್ತು ವೈಟ್ ಹೆಡ್ ಇತ್ತು ಅದೆಲ್ಲ ಕ್ಲೀನ್ ಆದಾಗೆ ಅನಿಸ್ತದೆ ನಿಮಗೆ. ಮೂಗು ತುಂಬ ಸ್ಮೂತ್, ಸ್ಕಿನ್ ತುಂಬ ಸಾಫ್ಟ್ ಸಪ್ಪಲ್ ಅಂತ ಅನ್ನಿಸ್ತದೆ. ಆ ಗ್ಲೋ ನೀವು ನೋಡ್ಬೋದು ಇನ್ನು ಯಾವುದೇ ಪ್ರಾಡಕ್ಟ್ ಅಪ್ಲೈ ಮಾಡ್ದೇನೆ. ಹಾಗೆ ಒಂದು ಒಳ್ಳೆ ಗ್ಲೋ ಕೊಡ್ತದೆ ಹೇಳ್ಬೋದು ಇಲ್ಲಿವರೆಗೂ. ನೆಕ್ಸ್ಟ್ ಸ್ಟೆಪ್ಪಿಂದ ಇನ್ನೂ ಬೆನಿಫಿಟ್ಸ್ ಜಾಸ್ತಿ. ಫೇಸ್ ಪ್ಯಾಕ್. ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಬೇಸನ್ ತಗೊಂಡಿದ್ದೇನೆ. ಇದು ಬರ್ಂಟ್ ಟರ್ಮರಿಕ್ ಆಯಿತಾ, ಅಂದರೆ ಟರ್ಮರಿಕ್ ಪೌಡರ್ನ 1/2 ಸ್ಪೂನಷ್ಟು ತಗೊಂಡು ಲೋ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡಬೇಕು. ಕಲರ್ ಕಾಫಿ ಪೌಡರ್ ಆಗಿ ಆಗ್ತದಲ್ಲ ಆಗ ಆಫ್ ಮಾಡಿ ಇದನ್ನು ತಣ್ಣಗೆ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ ಪ್ಯಾಕಿಗೆ. ನೆಕ್ಸ್ಟ್ ಇಲ್ಲಿ 1/2 ಸ್ಪೂನಷ್ಟು ಕಾಫಿ ಪೌಡರ್ ತಗೊಳ್ತಾ ಇದ್ದೇನೆ ಮತ್ತು ಒಂದು 1/2 ಟೊಮ್ಯಾಟೊ. ಇಲ್ಲಿ ಈಗ ಒಂದೊಂದರದೇ ಬೆನಿಫಿಟ್ ನಾವು ನೋಡೋದಾದರೆ ಕಡಲೆ ಹಿಟ್ಟು ಉಂಟಲ್ಲ ಅದು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡ್ತದೆ, ಅಂದರೆ ಎಕ್ಸ್ಫೋಲಿಯೇಟರ್ ಆಗಿ ವರ್ಕ್ ಆಗ್ತದೆ, ಆಯಿಲ್ನ ಕಂಟ್ರೋಲ್ ಮಾಡ್ತದೆ ಮತ್ತು ಸ್ಕಿನ್ಗೆ ಒಂದು ಬ್ರೈಟ್ನೆಸ್ ಕೊಡ್ತದೆ.
ಆಯಿಲ್ ಕಂಟ್ರೋಲ್ ಆದರೆ ಅಫ್ಕೋರ್ಸ್ ಬ್ರೈಟ್ನೆಸ್ ಕಾಣ್ತದೆ, ಮತ್ತು ಡಾರ್ಕ್ ಸ್ಪಾಟ್ಸ್ ಇದೆ ರೆಡ್ಯೂಸ್ ಮಾಡ್ತದೆ, ಟ್ಯಾನ್ ಬ್ಲೆಮಿಷಸ್ನ ಎಲ್ಲನೂ ಇದು ಕಡಿಮೆ ಮಾಡ್ತದೆ. ಇದು ನಮಗೆ ಗೊತ್ತಿರೋ ಅಂಥದ್ದೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಲ್ಲ, ನಮ್ಮ ಕಿಚನಲ್ಲಿರುವಂಥದ್ದು. ನೆಕ್ಸ್ಟ್ ಈ ಅರಿಶಿನ ಏನು ನಾವು ರೋಸ್ಟ್ ಮಾಡಿದ್ವಲ್ಲ, ಅದರದ್ದೇನು ಒಂದು ಬೆನಿಫಿಟ್ ಹೇಳಿದರೆ ಸನ್ ಟ್ಯಾನ್ನ ಇದು ರಿಮೂವ್ ಮಾಡ್ತದೆ, ಮತ್ತು ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡ್ತದೆ, ಲೈಟ್ ಆಗುವಾಗೆ ಮಾಡ್ತದೆ, ಆ್ಯಕ್ನೆ ಇದು ರೆಡ್ಯೂಸ್ ಮಾಡ್ತದೆ, ಆಯಿಲಿನೆಸ್ನ ಬ್ಯಾಲೆನ್ಸ್ ಮಾಡ್ತದೆ, ಮತ್ತು ಒಂದು ಈವನ್ ಟೋನ್ ಕೊಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಕಾಫಿ ಅಂತೂ ಆ್ಯಂಟಿ ಏಜಿಂಗ್, ಸ್ಕಿನ್ ಬ್ರೈಟ್ನರ್ ಅದೊಂದು, ಮತ್ತು ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡ್ತದೆ. ಟೊಮ್ಯಾಟೊ ಎಲ್ರಿಗೂ ಗೊತ್ತುಂಟು, ವೈಟಮಿನ್ ಸಿ ಉಂಟು, ಬ್ರೈಟನ್ ಮಾಡ್ತದೆ, ಪಿಗ್ಮೆಂಟೇಷನ್ ರೆಡ್ಯೂಸ್ ಮಾಡ್ತದೆ, ಆಯಿಲಿನೆಸ್ ರೆಡ್ಯೂಸ್ ಮಾಡ್ತದೆ, ಆ್ಯಕ್ನೆನ ಫೈಟ್ ಮಾಡ್ತದೆ, ಪೋರ್ನ ಟೈಟ್ ಮಾಡ್ತದೆ, ಮತ್ತು ಸನ್ಬರ್ನ್ ಇದ್ದರೆ ಸೂತ್ ಮಾಡ್ತದೆ. ಇದೆಲ್ಲ ಆಗಿ ಒಂದು 20 ನಿಮಿಷ ಬಿಟ್ಟು ನೀವು ಹೀಗೆ ನೋಡಿದರೆ ನಿಮ್ಗೆ ಆಗಲೇ ಆ ಇನ್ಸ್ಟೆಂಟ್ ಗ್ಲೋ ಕಾಣ್ತದೆ. ಇದನ್ನು ಲೈಟಾಗಿ ಸ್ಕ್ರಬ್ ಮಾಡಿ ಸ್ವಲ್ಪ ನೀರು ಅಪ್ಲೈ ಮಾಡಿ ಮತ್ತು ಮುಖ ತೊಳ್ಕೊಂಡ್ರೆ ನೋಡಿ, ದಿಸ್ ಈಸ್ ದ ರಿಸಲ್ಟ್ ವಿತೌಟ್ ಅಪ್ಲೈಯಿಂಗ್ ಎನಿ ಮಾಯ್ಶ್ಚರೈಸರ್ ಆರ್ ಸೀರಮ್ಸ್, ಆಯಿತಾ. ಈಗ ಲಾಸ್ಟ್ ಸ್ಟೆಪ್ ಹೇಳಿದರೆ ಮಾಯ್ಶ್ಚರ್ ಮಾಡ್ಕೊಳ್ಬೇಕು. ಈ ಫೇಸ್ ಪ್ಯಾಕಿಂದ ಏನು ಕ್ಲೀನ್ ಆಗಿದೆ, ಮಾಯ್ಶ್ಚರ್ ನಮಗೆ ಸಿಕ್ಕಿದೆ, ಅದನ್ನು ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು ಸಿಂಪಲಾಗಿ ಅಲೋವೆರಾ ಜೆಲ್ ಯೂಸ್ ಮಾಡ್ತೇನೆ. ನೀವು ಯೂಸ್ ಮಾಡುವಂಥ ಕ್ರೀಮ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೋಬೋದು. ಇದನ್ನು ಜನರಸ್ ಅಮೌಂಟಲ್ಲಿ ತಗೊಳ್ಳಿ, ಮತ್ತು ಒಳ್ಳೆ ನಿಮ್ಗೆ ಏನೇನು ಸ್ಟೆಪ್ಸ್ ಗೊತ್ತುಂಟಲ್ಲ, ಈಸಿ ಸಿಂಪಲ್ ಸ್ಟೆಪ್ಸ್, ಮಸಾಜ್, ಯೋಗ, ಫೇಸ್ ಯೋಗ, ಅದನ್ನು ನೀವು ಇಲ್ಲಿ ಟ್ರೈ ಮಾಡ್ಬೋದು. ಒಂದು 5 ನಿಮಿಷ ಒಳ್ಳೆ ಮಸಾಜ್ ಮಾಡಿ ಆಮೇಲೆ ನನಗೆ ಗ್ಲೋ ಹೇಳಿ. ಈಗ ಇಷ್ಟು ಸ್ಟೆಪ್ಸ್ ಉಂಟಲ್ಲ ಎಲ್ಲ ಸ್ಕಿನ್ ಟೋನ್ ಅವ್ರಿಗೆ ಆಗ್ತದೆ, ಸ್ಕಿನ್ ಟೈಪ್ ಅವರಿಗೆ. ಬಟ್ ಈ ಮಿಲ್ಕ್ ಕ್ಲೆನ್ಸರ್ ಏನಿತ್ತು ಅದು ಆಯಿಲಿ ಸ್ಕಿನ್ ಇದ್ದರೆ ನೀವು ಅವಾಯ್ಡ್ ಮಾಡಿ. ಇನ್ನೆಲ್ಲನೂ ನೀವು ಯಾರಾದರೂ ಫಾಲೋ ಮಾಡ್ಬೋದು. ಒಂದು ಸತಿ ಫಾಲೋ ಮಾಡಿ ನನಗೆ ಇದರ ರಿಸಲ್ಟ್ ಹೇಳಿ, ನಿಮಗೆ ಆ ಗ್ಲೋ ಹೇಗಿತ್ತು ಏನು ಅಂತ. ಮತ್ತು ಇನ್ನೊಂದು ಹೇಳಿದರೆ ಒಂದೇ ಸತಿಗೆ ನಮಗೆ ಆ ರಿಸಲ್ಟ್ ಸಿಗ್ತೇ ಹೋಗ್ಬೋದು, ಯಾಕಂದರೆ ಇಲ್ಲಿ ಪಿಗ್ಮೆಂಟೇಷನ್ ಅದು ಇದು ಎಲ್ಲ ನಮಗೆ ಕಮ್ಮಿ ಆಗಬೇಕಲ್ಲ. ಇದನ್ನು ನಾವು ರೆಗ್ಯುಲರಾಗಿ ಮಾಡಬೇಕು. ಅಟ್ಲೀಸ್ಟ್ 1 ಮಂತ್ ನೀವು ತಿಂಗಳಿಗೆ 8 ಸರಿ ಅಂದರೆ ವಾರಕ್ಕೆ 2 ಸತಿ ಇದನ್ನು ಟ್ರೈ ಮಾಡಿ ನನಗೆ ರಿಸಲ್ಟ್ ಹೇಳಿ. ನೀವೇ ನನಗೆ ಹೇಳ್ತೀರಾ ರಿಸಲ್ಟ್, ಆಯಿತಾ. ಆ ಗ್ಲೋ ನೋಡ್ತಾ ಇದ್ದೀರಲ್ಲ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಲಿಪ್ಸ್ ಮಾಯ್ಶ್ಚರ್ ಮಾಡ್ಕೊಳ್ತಿದ್ದೇನೆ. ಸಿಂಪಲ್. ಇದು ಇವತ್ತಿನ ವಿಡಿಯೋ. ಈ ಗ್ಲೋ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.